ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನನ್ನ ಗಾರ್ಡನಲ್ಲಿ ಈ ಸ್ಕ್ವಿರಿಲ್ಗಳ ಕಾಟ ತುಂಬಾ ಜಾಸ್ತಿ ಆಗಿತ್ತು. ಈ ನಡುವೆ ಒಂದು ಹೂಗಳನ್ನೂ ಬಿಡ್ತಾ ಇರಲಿಲ್ಲ, ಮೊಗ್ಗುಗಳನ್ನೂ ಬಿಡ್ತಾ ಇರಲಿಲ್ಲ. ಚಿಕ್ಕ ಚಿಕ್ಕ ಬಡ್ಸನ್ನು ಸಹ ತಿಂದ್ಕೊಂಡು ಹೋಗ್ತಾಯಿತ್ತು. ನೆಕ್ಸ್ಟ್ ಡೇ ನೋಡಿದ್ರೆ ಗಾರ್ಡನಲ್ಲಿ ಬರೀ ಮೊಗ್ಗುಗಳೇ ಬಿದ್ದಿರ್ತಾಯಿತ್ತು, ಹೂಗಳೇ ಬಿದ್ದಿರ್ತಾಯಿತ್ತು. ನನಗೆ ತುಂಬಾ ಬೇಜಾರಾಗಿತ್ತು. ಏನು ರೆಮಿಡಿ ಮಾಡಿದ್ರೂ ಅದು ಕಂಟ್ರೋಲ್ ಆಗ್ತಾ ಇರಲಿಲ್ಲ. ನಾನು ಚಿಲ್ಲಿ ಪೌಡ್ರ್ ಸ್ಪ್ರಿಂಕಲ್ ಮಾಡಿದೆ, ಮತ್ತು ನೀಮ್ ಆಯಿಲ್ ಸ್ಪ್ರೇ ಮಾಡಿದೆ, ಕೆಮಿಕಲ್ ಫರ್ಟಿಲೈಸರ್ನ ಸ್ಪ್ರೇ ಮಾಡಿ ಏನು ಮಾಡಿದ್ರೂ ಒಂದು ದಿವಸ ಮಾತ್ರ ಕಂಟ್ರೋಲ್ ಆಗ್ತಾಯಿತ್ತು. ನೆಕ್ಸ್ಟ್ ಡೇ ಆ್ಯಸ್ ಯೂಶ್ವಲ್ ಮತ್ತೆ ಅಟ್ಯಾಕ್ ಆಗ್ತಾಯಿತ್ತು. ಸೊ ಇದರಿಂದ ನನ್ನ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾಯಿರಲಿಲ್ಲ. ಅಷ್ಟೊಂದು ಹೂಗಳು ತುಂಬಾ ಕಡಿಮೆ ಆಗಿ ಹೋಗಿತ್ತು. ಸೊ ನಾನು ಒಂದು ರೆಮಿಡಿ ಈ ನಡುವೆ ಕಂಡುಕೊಂಡಿದ್ದೇನು ಅಂದರೆ, ಈ ಪಿಜನ್ಗಳ ಅವಾಯ್ಡ್ ಮಾಡೋದಕ್ಕೆ ಎಲ್ಲರ ಮನೆಯಲ್ಲೂ ಉಪಯೋಗಿಸ್ತಾರೆ ಗೊತ್ತಲ್ಲ, ಪಿಜನ್ ಸ್ಪೈಕ್ಸ್ ಅಂತ ನಾವು ಅದಕ್ಕೆ ಹೇಳ್ತೀವಿ. ಅದನ್ನು ಯೂಸ್ ಮಾಡಿ ನೋಡಿ ಒಂದು ರೆಮಿಡಿ ಮಾಡ್ಕೊಂಡಿದ್ದೀನಿ. ಪಿಜನ್ ಸ್ಪೈಕ್ಸ್ ಅಂದರೆ ಈ ಥರ ಇರುತ್ತೆ ನೋಡಿ. ಇದು ಒಂದೊಂದು ಪೀಸು 40 ರುಪೀಸ್ ಇಲ್ಲ 20 ರುಪೀಸಿಂದನೂ ಸ್ಟಾರ್ಟ್ ಆಗುತ್ತೆ, 40 ರುಪೀಸ್ ತನಕ ಇರುತ್ತೆ. ಈ ಥರ ಒಂದು ಸೆಟ್ಗಳಲ್ಲಿ ಬರುತ್ತೆ, 40 ಪೀಸ್, 50 ಪೀಸ್, 60 ಪೀಸ್ ಆ ಥರ ಎಲ್ಲ ಬರುತ್ತೆ. ನಾನು 40 ಪೀಸ್ದು ಒಂದು ಸೆಟ್ ತೊಗೊಂಡು ಈ ಥರ ವುಡನ್ ಪೀಸ್ ಮೇಲೆ ನಾವು ಅವುಗಳನ್ನ ನೈಲ್ಸಲ್ಲಿ ಡ್ರಿಲ್ ಮಾಡ್ಕೊಳ್ಬೇಕು. ಸೊ ಹಾಗೆ ಇಟ್ಟರೆ ಲೈಟ್ ವೆಯ್ಟ್ ಇರೋದ್ರಿಂದ ಗಾಳಿಗೆ ಹಾರೋಗುತ್ತೆ. ಈ ಥರ ನಾವು ಸ್ವಲ್ಪ ವುಡ್ ಮೇಲೆ ವುಡ್ ಪೀಸ್ ಮೇಲೆ ನಾವು ಡ್ರಿಲ್ ಮಾಡಿಕೊಂಡ್ರೆ ಜಾಸ್ತಿ ದಿವಸನೂ ಇರುತ್ತೆ, ಪರ್ಮನೆಂಟಾಗೂ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಒಂದು ಮೆಥಡ್ನ ಉಪಯೋಗಿಸ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಈ ರೀತಿ ನಾನು ನೈಲ್ಸಲ್ಲಿ ಡ್ರಿಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಡ್ರಿಲ್ಲಿಂಗ್ ಮೆಷಿನಿಂದ ಪ್ರತಿಯೊಂದು ಪೀಸ್ಗೂ ಸಹ ಎರಡೆರಡು ನೈಲ್ಸ್ನ ನಾವು ಡ್ರಿಲ್ ಮಾಡಿಕೊಂಡ್ರೆ ಸಾಕು. ಚಿಕ್ಕ ಚಿಕ್ಕ ನೈಲ್ಸ್ಗಳನ್ನ ಡ್ರಿಲ್ ಮಾಡಿಕೊಂಡ್ರೆ ಸಾಕು. ಸೊ ಹೀಗೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಒಂದೊಂದು ಪೀಸನ್ನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಹೇಗೆ ಯಾವ್ಯಾವ ಥರ ಪೀಸ್ಗಳಿರುತ್ತೆ, ಎಷ್ಟೆಷ್ಟು ದೊಡ್ಡದಿರುತ್ತೆ ಅದನ್ನು ನೋಡ್ಕೊಂಡು ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೊಳ್ಬೋದು. ನೋಡಿ, ಇವಾಗ ನನ್ನ ಗಾರ್ಡನಲ್ಲಿ ಇದನ್ನು ಸೆಟ್ ಮಾಡಿದ್ಮೇಲೆ ಸ್ವಲ್ಪ ಅದರ ಅಟ್ಯಾಕ್ ಕಡಿಮೆನೇ ಆಗಿದೆ, 100% ಕಡಿಮೆ ಆಗಿದೆ ಅಂತ ಅಂದ್ಕೊಳ್ಳಿ. ಗಾರ್ಡನ್ನು ಹೂಗಳಿಂದ ತುಂಬ ಹೋಗಿದೆ. ನನಗೆ ರಾತ್ರಿ ಹೊತ್ತು ನಿದ್ರೆನೇ ಬರ್ತಾ ಇರಲಿಲ್ಲ, ನೆಕ್ಸ್ಟ್ ಡೇ ಫ್ಲವರ್ಸ್ ಇರುತ್ತೋ ಇಲ್ವೋ ಅಂತ. ಈ ರೀತಿ ನಾನು ಪ್ಯಾರಾಪಿಟ್ ವಾಲ್ ಮೇಲೆ ಹಾಕ್ಕೊಂಡಿದ್ದೀನಿ. ಅದು ಜಾಸ್ತಿ ಓಡಾಡುವಂತಹ ಜಾಗನೇ ಇದಾಗಿರೋದ್ರಿಂದ ನಲ್ಲಿಗಳು ಪೈಪ್ ಮೇಲೆ ಹತ್ಕೊಂಡು ಬರುತ್ತೆ ಅದು ಅಕ್ಕಪಕ್ಕದ ಮನೆಗಳಿಂದ. ಸೊ ಈ ರೀತಿ ನಾವು ಪ್ಯಾರಾಪಿಟ್ ವಾಲ್ ಮೇಲೆ ನಾವು ಫಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ಬರೋದಕ್ಕೆ ಜಾಗನೇ ಇರೋದಿಲ್ಲ. ಸೊ ಇದನ್ನು ಹಾಕಿದ್ಮೇಲೆ 100% ಸ್ಕ್ವಿರಿಲ್ಸ್ ಅಟ್ಯಾಕ್ ಕಡಿಮೆ ಆಗಿದೆ. ಹೆದರುತ್ತೆ, ಒಂಥರ ಸ್ಪೈಕ್ಸ್ ಥರ ಇರುತ್ತಲ್ಲ, ಅದು ಎಲ್ಲಿ ಚುಚ್ಕೊಳುತ್ತೋ ಅಂತ ಹೆದರ್ಕೊಳ್ಳುತ್ತೆ. ಸೊ ನನ್ನ ಗಾರ್ಡನ್ ಇವಾಗ ಸ್ಕ್ವಿರಿಲ್ಸಿಂದ ಮುಕ್ತ ಆಗಿದೆ. ನನಗೆ ತುಂಬಾ ಖುಷಿಯಾಗಿದೆ. ಮತ್ತು ಗಾರ್ಡನಲ್ಲಿ ಅಷ್ಟೇ ಫ್ಲವರಿಂಗ್ಸ್ ಬರೋದಕ್ಕೆ ಶುರುವಾಗಿದೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು, ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಎಲ್ಲರ ಮನೆಯಲ್ಲೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಸ್ಕ್ವಿರಿಲ್ದು. ಈ ವಿಡಿಯೋ ನೋಡಿ ಇದನ್ನು ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.